ಏನೇ ಬೊಗಳ್ತಾ ಇದ್ಯಾ? ಬಿಡ್ತು ಅನ್ನೋ. ಅಯ್ಯೋ ಅಂದ್ರೆ ನಾನು ಏನು ಹೇಳಿದೆ ಅಂತ ನೀನು ಬೈತಿದ್ಯಾ? ಎಷ್ಟೊಂದು ಸರಿ ಅಕ್ಕ ಯಾಕಾದ್ರೂ ಬದುಕಿದಳು ಅನ್ನೋ ರೀತಿ ಎಲ್ಲ ಮಾತಾಡಿಲ್ವಾ ನೀನು? ನಿನ್ನನ್ನು ಉದ್ಧಾರ ಮಾಡಕ್ಕೆ ನಾನು ಇನ್ನೂ 10 ಜನಮೇ ಎತ್ತು ಬರಬೇಕು ಅನ್ಸುತ್ತೆ. ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ಪರಿಸ್ಥಿತಿ ಹೇಗಿರುತ್ತೋ ಮನಸ್ಥಿತಿ ಹಾಗೆ ಇರುತ್ತೆ. ಅಂಥದ್ದೇನು ವ್ಯತ್ಯಾಸ ಆಗಿರೋದು? ಆಗ್ಲೂ ಅಕ್ಕ ನನಗೆ ವೈರಿನೇ, ಈಗಲೂ ವೈರಿನೇ. ಏ ಹುಚ್ಚಿ, ಅವಳೇನಾದ್ರೂ ಹೊಗೆ ಹಾಕ್ಸ್ಕೊಂಡ್ಲು ಅಂದ್ರೆ ನೀನಿಲ್ಲಿ ಯಾವುದೇ ಕಾರಣಕ್ಕೂ ಸುಖವಾಗಿರಕ್ಕಾಗಲ್ಲ, ತಿಳ್ಕೊ. ಹೌದಾ? ಅದು ಹೇಗೆ? ರಾಧಾ ಇಂದನೇ ನಿನಗೆ ಈ ಮನೆಯಲ್ಲಿ ಬೆಲೆ ಸಿಗ್ತಿಲ್ಲ ಅಂತ ಅವಳ ತಲೆನಲ್ಲಿ ಹುಳ ಬಿಡಬೇಕು ಅಂತ ನಾವು ಅನ್ಕೊಂಡಿದ್ವಲ್ಲ. ಆದರೆ ರಾಧಾ ಸತ್ರೆ ಅದೆಲ್ಲ ಉಲ್ಟಾ ಹೊಡೆಯುತ್ತೆ. ನಿನ್ನಿಂದನೇ ರಾಧಾ ಸಾಯೋ ಹಾಗಾಯ್ತು ಅಂತ ಎಲ್ಲ ನಿನ್ನ ಮೇಲೆ ತಿರುಗಿ ಬೀಳ್ತಾರೆ. ಅದಕ್ಕೂ ನನಗೂ ಏನು ಸಂಬಂಧ? ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ತಪ್ಪು ಹೆಜ್ಜೆ ಇಟ್ಟಿರೋ ನಾವು ಎಲ್ಲ ಸಾಧ್ಯತೆನೂ ಮೊದಲೇ ಊಹೆ ಮಾಡಿಟ್ಕೊಂಡಿರ್ಬೇಕು. ಸಮಸ್ಯೆಗಳಿಗೆ ಪರಿಹಾರನ ರೆಡಿ ಮಾಡಿಟ್ಕೊಂಡಿರ್ಬೇಕು. ರಾಧಾ ಕಳ್ಳಿ ಥರ ಮನೆ ಬಿಟ್ಟು ಹೋಗಿರೋದು ಒಳ್ಳೇದೇ. ರಾಧಾ ಬರದೇ ಇದ್ರೇನೆ ಈ ಮನೆಯಲ್ಲಿ ನೀನು ಬೆಳೆ ಬೇಯೋದು. ಯಾವುದೇ ಕಾರಣಕ್ಕೂ ಈ ಮನೆಗೆ ರಾಧಾ ಮತ್ತೆ ಬರದೇ ಇರಲಿ ಅಂತ ಆ ದೇವ್ರನ್ನ ಬೇಡ್ಕೊ. ಏನಪ್ಪ, ನನ್ಗೆ ಯಾವುದು ಏನೂ ಅರ್ಥ ಆಗ್ತಿಲ್ಲ. ನೀ ಅದೇನು ಹೇಳ್ತೀಯೋ ನಾನು ಹಾಗೆ ಮಾಡ್ತೀನಿ. ಮಾಡಲೇಬೇಕು. ಮಾಡಬೇಕಾಗಿರೋದು ತುಂಬಾ ಇದೆ. ರಾಧಾ ಮನೆಯಿಂದ ಹೊರಗಡೆ ಹೋದರೂ ಎಲ್ಲ ತಣ್ಣಗೆ ಇದೆ. ಈಗ ತಂಪಾಗಿದ್ರೆ ನಮ್ಗೆ ಯಾವ ಡಿಮ್ಯಾಂಡು ಇರಲ್ಲ. ವಾತಾವರಣನ ಬಿಸಿ ಮಾಡಬೇಕು. ಏನು ಮಾಡಬೇಕು? ಒಂದು ಹಂಗಾಮ ಮಾಡಿ ವಾತಾವರಣನ ಗಬ್ಬೆಬ್ಬಿಸ್ಬೇಕು. ಈಗ ನನ್ನ ಮನೆಗೆ ಹೇಗೆ ಹೋಗ್ಲೋ? ನಂಗೆ ಬೇರೆ ಸುಳ್ಳು ಹೇಳೋಕೆ ಬರಲ್ಲ. ಅಮ್ಮ ರಾಧನ್ ಬಗ್ಗೆ ವಿಚಾರಿಸಿದಂಗೆ ಹಟ್ ಅಂತ ದೇವಸ್ಥಾನ ಅಂತ ಅಂದ್ಬಿಟ್ಟೆ. ಇದೆಲ್ಲ ಬೇಕಿತ್ತಾ? ಈಗ ರಾಧಾ ಮನೇಲಿ ಕಾಣದೆ ಹೋದ್ರೆ ಏನಂತ ಹೇಳೋದು? ಒಂದು ಸುಳ್ಳಿಗೆ ಎಷ್ಟು ಸುಳ್ಳನ್ನ ಪೋಣಿಸ್ತಾ ಹೋಗೋದು? ಪದೇ ಪದೇ ಸುಳ್ಳು ಹೇಳ್ತಾ ಹೋದ್ರೆ ಮನೇಲಿ ನಂಬ್ತಾರಾ? ಯಾರಾದ್ರೂ ಒಬ್ರು ಸೈಲೆಂಟ್ ಆಗಿ ನಿಜ ಹೇಳ್ಬಿಟ್ರೆ ನನ್ ಗತಿ? ಏ ರಾಧಾ, ಎಷ್ಟು ದಿನದಿಂದ ನನ್ನ ಈ ತರ ಸಿಕ್ಕಾಕ್ಸ್ಬೇಕು ಅಂತ ಕಾಯ್ತಾ ಇದ್ದೆ. ಪ್ಲೀಸ್ ರಾಧಾ, ಕಮ್ ಬ್ಯಾಕ್. ಕಾಂತಮ್ಮೋರೆ, ರಾಧಾ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ರು, ಇನ್ನೂ ಬಂದಿಲ್ವಾ? ಏನು? ದೇವಸ್ಥಾನಕ್ಕ? ಇದೇನು ಹೀಗೆ ಹೇಳ್ತಿದ್ದೀರಾ ಕೌಸಲ್ಯಮ್ಮ? ಹೀಗೆ ಹೇಳ್ತಿದ್ದೀರಾ ಅಂದ್ರೆ ಏನರ್ಥ? ರಾಧಾ ದೇವಸ್ಥಾನಕ್ಕೆ ತಾನೇ ಹೋಗಿದ್ದಾಳೆ. ಅಯ್ಯೋ ಭಗವಂತ, ಮನೆ ದೊಡ್ಡದು, ಇಲ್ಲಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಅಂತರ ಇದೆ ಅಂತ ಮಾತ್ರ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿರೋರ್ ಮಧ್ಯೆನೆ ಅಂತರ ಇರುತ್ತೆ ಅಂತ ನನಗೆ ಈಗ ತಾನೇ ಗೊತ್ತಾಗ್ತಾ ಇರೋದು. ಅಯ್ಯೋ ದೇವ್ರೆ ದೇವ್ರೇ. ಏ ಕಾಂತಮ್ಮ, ಕಾಂತಮ್ಮ, ನೀವು ಇಲ್ಲಿದ್ದೀರಾ? ನಾವು ರೂಮ್ ಕಡೆ ಎಲ್ಲ ಹುಡುಕ್ತಾ ಇದ್ವಿ. ಬನ್ನಿ, ನಿಮ್ಮ ಜೊತೆ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು. ಅತ್ತೆ, ಒಂದ್ ನಿಮಿಷ. ನಾನು ಕಾಂತಮ್ಮರ ಜೊತೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಗೇನು ಬೇಜಾರಿಲ್ಲ ಅಂದ್ರೆ ನಾವು ಮಾತುಕತೆ ಮುಗಿಸ್ಬಿಡ್ತೀವಿ. ಭವಾನಿ, ಕಾಂತಮ್ಮರ ಹತ್ರ ರಾಧಾ ದೇವಸ್ಥಾನಕ್ಕೆ ಹೋಗಿರೋದ್ರ ಬಗ್ಗೆ ಮಾತಾಡ್ತಿದ್ರೆ ಅವ್ರು ಏನೇನೋ ಉತ್ತರ ಕೊಡ್ತಾ ಇದ್ದಾರೆ. ಒಂದ್ ನಿಮಿಷ ಇರು. ಯಾಕ್ರಿ ಕಾಂತಮ್ಮವ್ರೆ, ಮನೆ ಬಗ್ಗೆ ಏನೇನೋ ಮಾತಾಡ್ತೀರಾ? ಅಯ್ಯೋ ರಾಮ,
ಇನ್ಯಾಗ ಅನ್ಕೋಬೇಕಮ್ಮ ಕೌಸಲ್ಯಮ್ಮ? ಮನೆ ಹಿರಿ ಸೊಸೆ ಮಧ್ಯರಾತ್ರಿನೇ ಮನೆ ಬಿಟ್ಟು ಹೋಗಿದ್ದಾಳೆ. ಮನೆ ನಡೆಸೋ ನಿಮ್ಗೆ ವಿಷಯ ಗೊತ್ತಿಲ್ಲ ಅಂದ್ರೆ ನಾನು ಹಾಗೆ ಅನ್ಕೋಬೇಕಲ್ವಾ? ಏನು ರಾಧಾ ಮನೆ ಬಿಟ್ಟು ಹೋಗಿದ್ದಾಳ? ಯಾಕ್ರಿ ಕಾದಂಬರೆ ಯಾವಾಗ್ಲೂ ಹುಚ್ಚುಚ್ಚಾಗೆ ಮಾತಾಡ್ತಿದ್ದೀರಾ? ದೊಡ್ಡವರಾಗಿ ತಮಾಷೆಗೂ ಈ ತರ ಎಲ್ಲ ಮಾತಾಡ್ಬಾರ್ದು ಅನ್ನೋದು ಗೊತ್ತಿಲ್ವಾ? ತಮಾಷೆನಾ? ಯಾರು ಹೇಳಿದ ಟೆನ್ಷನ್ ಕ್ರಿಯೇಟ್ ಮಾಡ್ತಿದ್ಯಾ? ಬಾ ಸುಮ್ನೆ. ಅಯ್ಯೋ ನೀನ್ ಸುಮ್ನೆ ರಾಪು ಡಾರ್ಲಿಂಗ್, ನಿನ್ಗೇನು ಗೊತ್ತಾಗಲ್ಲ. ಅಲ್ಲ ಇಂಥ ದೊಡ್ಡ ವಿಷಯನ ನೀವೆಲ್ಲ ಸೇರಿ ಮುಚ್ಚಿಟ್ಟಿದ್ದೀರಾ ಅಂದ್ರೆ ನಾನ್ ಸುಮ್ನೆ ಇರಕ್ಕಾಗುತ್ತಾ? ಅದೇ ನಾನು ಅವಾಗ್ಲಿಂದ ಯೋಚನೆ ಮಾಡ್ತಿದ್ದೀನಿ, ಇಂಥ ದೊಡ್ಡ ಘಟನೆ ಈ ಮನೆಯಲ್ಲಿ ನಡೆದಿದ್ರು ಎಲ್ಲರೂ ಯಾಕೆ ಸುಮ್ಮನೆ ಇದ್ದಾರೆ ಅಂತ. ಇಲ್ಲಿ ನೋಡಿದ್ರೆ ವಿಷಯನೇ ಗೊತ್ತಿಲ್ವಂತೆ. ವಿಷಯ ನನ್ ಮೊಮ್ಮಗಳು ತಾನೆ, ಅವಳು ಕಾಣಿಸ್ತಿಲ್ಲ ಅಂತ ನಾನ್ ಸುಮ್ಮನೆ ಇರಕ್ಕಾಗುತ್ತಾ? ಕೌಸಲ್ಯಮ್ಮಂಗೆ ಈ ವಿಷಯ ಗೊತ್ತಿಲ್ಲ ಅಂತ ನನಗ್ ಗೊತ್ತಿದ್ದಿದ್ರೆ ನಾನು ಯಾವಾಗ್ಲೋ ಹೇಳಿರ್ತಿದ್ದೆ. ಈಗ ಕೇಳಿ ಕೌಸಲ್ಯಮ್ಮ, ನಮ್ ರಾಧಾ ಈ ಮನೇಲಿ ಕಾಂತಮ್ಮ ಹೇಳ್ತಿರೋದು ನಿಜಾನಾ? ರಾಧಾ ಮನೆ ಬಿಟ್ಟು ಹೋಗಿದ್ದಾಳ? ಅದು ಏನದು? ಅದು ಎಲ್ಲ ಸೇರ್ಕೊಂಡು ನನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದೀರಾ? ಅದು ಹಾಗಲ್ಲ, ನಿನ್ನ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಈಗ ಹೊಸದಾಗಿ ನಂಬುವಂಥ ಸುಳ್ಳು ರೆಡಿ ಮಾಡ್ಕೊಂಡು ಒಳಗೆ ಹೋಗಬೇಕು, ಇಲ್ಲ ಅಂದರೆ ತಗ್ಲಾಕೊಂಡ್ಬಿಡ್ತೀನಿ. ಯಾಕೆಲ್ಲ ಒಂದೇ ಕಡೆ ಜಮಾಯಿಸಿದ್ದಾರೆ? ಮ್ಯಾಟ್ರ್ ಏನಾದ್ರು ಗೊತ್ತಾಗಿರ್ಬೋದಾ? ನೋನು ಹಾಗೆಲ್ಲ ಏನಿರಲ್ಲ. ಸುಮ್ಮನೆ ನಾನಾಗ ನಾನೇ ತಗ್ಲಾಕೊಳ್ಬಾರ್ದು, ನಾರ್ಮಲ್ ಆಗಿರಬೇಕು. ನಿಂತ್ಕೋ. ಕೌಸಲ್ಯ, ಒಂದು ನಿಮಿಷ. ಯಾರು ಮಾತಾಡೋದು ಬೇಡ. ಈಗೇನ್ ಮಾತಾಡೋದಿದ್ರು ಕೃಷ್ಣ ಮಾತ್ರ ಮಾತಾಡ್ಬೇಕು.
ಹೇಳು ಕೃಷ್ಣ, ರಾಧಾ ಎಲ್ಲಿದ್ದಾಳೆ? ಅಲ್ಲಿಗೆ ಅಮ್ಮಂಗೆಲ್ಲನೂ ಗೊತ್ತಾಗೋಯ್ತಾ? ಇಲ್ಲ, ಎಲ್ಲ ಸೇರಿ ಮ್ಯಾನೇಜ್ ಮಾಡಿರ್ತಾರೆ. ನಾನೀಗ ಸುಳ್ಳು ಹೇಳೋದೇ ಸರಿ. ನಾನು ಹೇಳಿದ್ ಕೇಳಿಸ್ಲಿಲ್ವಾ ನಿನ್ಗೆ? ಎಲ್ಲಿದ್ದಾಳೆ ರಾಧಾ? ಅದು ಅಮ್ಮ, ನಾನು ಆಚೆ ಹೋದವನು ಅವಳಿಗೆ ಕಾಲ್ ಮಾಡಿದೆ. ಅವಳು ದೇವಸ್ಥಾನದಿಂದ ಡೈರೆಕ್ಟಾಗಿ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳಂತೆ. ಇವತ್ತೊಂದಿನ. ಕೃಷ್ಣ, ಇನ್ನು ಎಷ್ಟು ಸುಳ್ಳು ಹೇಳಬೇಕು ಅಂತ ಅನ್ಕೊಂಡಿದ್ಯಾ ನೀನು? ನೀನ್ ಹೇಳೋ ಸುಳ್ಳುನೆಲ್ಲ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಮನೇಲಿ ಇಷ್ಟೆಲ್ಲ ಆದ್ರೂ ಅದನ್ನೆಲ್ಲ ಮುಚ್ಚಿಟ್ಟು ಸುಳ್ಳು ಹೇಳಿ ಏನು ಸಾಧಿಸಬೇಕು ಅನ್ಕೊಂಡಿದ್ಯಾ ನೀನು? ಅಮ್ಮ, ಅದು ಮಾತಾಡ್ಬೇಡ ನೀನು. ಈಗ ನಿನಗೆ ಮಾತಾಡೋದಕ್ಕೆ ಯಾವ ಹಕ್ಕು ಇಲ್ಲ. ಮನೆ ಸೊಸೆ ಮಧ್ಯರಾತ್ರಿ ಮನೆ ಬಿಟ್ಟು ಹೋಗೋ ಅಂತ ದೊಡ್ಡ ತಪ್ಪು ಏನ್ ಮಾಡಿದ್ಯಾ ನೀನು? ಅಯ್ಯೋ ಅತ್ತೆ, ಭಾವ ಏನು ತಪ್ಪು ಮಾಡಿದ್ದಾನೆ? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿರೋದು ಆ ರಾಧನ್ ತಪ್ಪಾನೆ. ನಕ್ಷತ್ರ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಹಾಗಿದ್ರೆ ನಿಂತ್ಕೊಂಡಿರು. ಅಧಿಕ ಪ್ರಸಂಗ ಮಾಡೋ ಹಾಗಿದ್ರೆ ಹೋಗ್ತಾ ಇರೋ. ಏ ನಕ್ಷತ್ರ, ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮಧ್ಯ ನಿಂದೇನು? ರಾಧಾ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದಾಳೆ ಅಂದ್ರೆ ಖಂಡಿತ ಇವನ್ ತಪ್ಪೇ ಇರುತ್ತೆ. ಇವರಿಬ್ರು ಮಧ್ಯೆ ಏನೋ ದೊಡ್ಡದಾಗೆ ನಡೆದಿದೆ. ಅದಕ್ಕೆ ಪರಿಸ್ಥಿತಿ ಇಲ್ಲಿವರೆಗೂ ಬಂದಿರೋದು. ಯಾಕೋ ಸುಮ್ಮನಿದ್ಯಾ? ಮಾತಾಡೋ. ಏನ್ ತಪ್ಪು ಮಾಡಿದ್ಯಾ ಅನ್ನೋದನ್ನ ಹೇಳು. ತಪ್ಪು ಮಾಡೋದೆ ನಿನ್ ಜಾಯಮಾನ ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ಇವತ್ ಬದಲಾಗ್ತೀಯಾ, ನಾಳೆ ಬದಲಾಗ್ತೀಯ ಅಂತ ಕಾದು ಕಾದು ಸಾಕಾಗಿ ಹೋಗಿದೆ ನನ್ಗೆ. ಮದ್ವೆ ಆದ್ಮೇಲೆ ಆದ್ರೂ ಬದಲಾಗ್ತೀಯ ಅಂತ ಅನ್ಕೊಂಡ್ರೆ ಪಾಪದ ಹುಡುಗಿ ಮನೆ ಬಿಟ್ಟು ಹೋಗೋ ತರ ಮಾಡಿದ್ಯಲ್ಲ ನೀನು. ನಾಚಿಕೆ ಆಗಲ್ವೇನೋ? ಪ್ರೀತಿ ನೀತಿ ಯಾವುದು ಇಲ್ಲ ನಿನಗೆ. ನಿನ್ನಂತವನ್ನ ಕಟ್ಕೊಂಡ್ರೆ ಯಾವುದೇ ಹೆಣ್ಣಿಗಾದ್ರೂ ಇದೇ ಸ್ಥಿತಿ ಬರೋದು. ನಿನ್ನಂತವನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ಪ್ರೀತಿಸಿದವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನಿನಗೆ ಯಾಕೋ ಬೇಕಿತ್ತು ಮದ್ವೆ? ಯಾಕಾದ್ರೂ ನಿನ್ನನ್ನು ಹೊಟ್ಟೆ ಹುಟ್ಟಿದ್ಯೋ? ಅವತ್ತು ಆಕ್ಸಿಡೆಂಟ್ ಅಲ್ಲಿ ನಿಮ್ಮ ಅಪ್ಪ ಸಾಯೋ ಬದಲು ನಾನಾದ್ರೂ ಸತ್ತೋಗಿದ್ದಿದ್ರೆ. ಕೌಸಲ್ಯ,
ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ಎಲ್ಲದಕ್ಕೂ ಕ್ರಿಶ್ ಕಾರಣ ಅನ್ನೋ ಥರ ಯಾಕೆ ಮಾತಾಡ್ತಿದೀಯಾ? ನಿನ್ ಕೋಪ ಇದ್ರೆ ಸಮಾಧಾನ ತಂದ್ಕೊಂಡು ತಾಳ್ಮೆಯಿಂದ ಏನಾಯ್ತು ಅಂತ ಅವನಿಗೆ ಕೇಳು. ಅದನ್ ಬಿಟ್ಟು ಎಲ್ಲರೆದ್ರು ಅವನ್ ಯಾಕೆ ಅವಮಾನ ಮಾಡ್ತಿದೀಯಾ? ಮಾನ ಮರ್ಯಾದೆ ಬಗ್ಗೆ ಅಂಜಿಕೆ ಇದ್ದವ್ರಿಗೆ ಮಾತ್ರ ಆ ಪೆಟ್ಟು ತಾಗೋದು ಅತ್ತೆ. ಇವನಿಗೆ ಅದ್ಯಾವುದೂ ಇಲ್ಲ. ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ. ಮತ್ತೆ ಸುಮ್ಮನೆ ಇದ್ದು ಬಿಡು. ಕೃಷಿ ಏನು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ಇದಕ್ಕೆಲ್ಲ ಕಾರಣ ಆ ರಾಧಾನೆ. ನೀವ್ ಅನ್ಕೊಂಡಷ್ಟು ಸಾಚ ಅಲ್ಲ, ದುರ್ಹಂಕಾರ ಅವಳಿಗೆ. ಗೋಕುಲದ ಸೊಸೆಯಾಗಿ ಈ ಮನೆಗೆ ಬಂದಿದ್ದೀನಿ, ತಾನ್ ಹೇಳಿದ ಹಾಗೆ ನಡಿಬೇಕು ಅನ್ನೋದು ತಲೆಗೇರ್ಬಿಟ್ಟಿದೆ ಅವಳಿಗೆ. ಅವಳು ಒಳ್ಳೆಯವಳೆ ಆಗಿದ್ದಿದ್ರೆ, ಅವಳದೇನು ತಪ್ಪೇ ಇಲ್ದಿದ್ರೆ ಅವಳ್ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ಲು? ಅದು ನಡು ರಾತ್ರಿಲಿ. ಅವಳು ಮಾಡಿರೋ ತಪ್ಪಿಗೆ ಕೃಷ್ಗೆ ಶಿಕ್ಷೆ ಕೊಡಬೇಡ ನೀನು. ಅಪ್ಪು, ಇದ್ರಲ್ಲಿ ರಾಧಂದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ಆಗಿಂದ ಲೈಫ್ ಅಂಡ್ ಡೆತ್ ಪ್ರಶ್ನೆ ಅರ್ಜೆಂಟ್ ಅಂತೇಳಿ ಫೋನೇ ಪಿಕ್ ಮಾಡ್ತಿಲ್ಲ. ಕಮಾನ್ ಕ್ರಿಶ್, ಪಿಕ್ ದ ಫೋನ್. ಏನ್ ಹೇಳ್ತಾ ಇದೀಯಾ ಕ್ರಿಶ್? ರಾಧಾ ಮನೆ ಬಿಟ್ಟು ಹೋಗಿರೋದು ನಿನ್ನಿಂದನಾ? ಹೌದು, ನನ್ನ ಬಿಹೇವಿಯರಿಂದನೇ ಹೀಗೆಲ್ಲ ಆಗಿತ್ತು. ಇದರಲ್ಲಿ ರಾಧಂದೇನೂ ತಪ್ಪಿಲ್ಲ. ತಪ್ಪು ಮಾಡಿದೀನಿ ಅಂತ ಹೇಳ್ಕೊಳ್ಳೋದು ದೊಡ್ಡಸ್ಕೆ ಅಲ್ಲ. ತಪ್ಪು ಮಾಡಿದ್ಮೇಲೆ ಮುಗೀತು.